ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಮತ್ತು ಲಿಪಿಯ ಬಗ್ಗೆ ಹಾಗೂ ಹರಪ್ಪ ಸಂಸ್ಕೃತಿಯ ಅವನತಿಯ ಬಗ್ಗೆ ತಿಳಿದುಕೊಳ್ಳೋಣ. ಹರಪ್ಪ ಸಂಸ್ಕೃತಿ ಪ್ರಾಚೀನ ನಾಗರಿಕತೆಗಳಲ್ಲಿ ತುಂಬ ಪ್ರಮುಖವಾದಂತಹ ಒಂದು ಸಂಸ್ಕೃತಿ. ಕಾಲದಲ್ಲಿ ಅದು ಪ್ರಾಚೀನ, ಆದರೆ ಅದು ಆಧುನಿಕವಾದಂತಹ ನಾಗರಿಕತೆಯ ಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಸಂಸ್ಕೃತಿ. ಈ ಒಂದು ಹರಪ್ಪ ಸಂಸ್ಕೃತಿಯ ತುಂಬ ಪ್ರಮುಖವಾದಂತಹ ಒಂದು ಲಕ್ಷಣ ಅಂದರೆ ಅಲ್ಲಿ 2500ಕ್ಕೂ ಹೆಚ್ಚು ಮುದ್ರೆಗಳು ದೊರೆತಿರುವುದು. ಸೀಲ್ಸ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಮುದ್ರೆಗಳು ದೊರೆತಿವೆ. ಇವು ಹರಪ್ಪ ಜನರ ಒಂದು ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದ್ದಾವೆ. ಈ ಒಂದು ಮುದ್ರೆಗಳನ್ನು ಜೇಡಿಮಣ್ಣು, ಮೃದುಕಲ್ಲು ಮತ್ತು ದಂತದಿಂದ ತಯಾರಿಸಲಾಗಿದೆ. ವಿವಿಧ ಆಕಾರಗಳಲ್ಲಿ ಈ ಒಂದು ಮುದ್ರೆಗಳನ್ನು ನಾವು ಕಾಣಬಹುದು. ಆಯುತಾಕಾರದಲ್ಲಿ, ಚೌಕಾಕಾರದಲ್ಲಿ, ಬೇರೆ ಬೇರೆ ಆಕಾರಗಳಲ್ಲಿ ಈ ಒಂದು ಮುದ್ರೆಗಳನ್ನು ನಾವು ಕಾಣ್ತೇವೆ. ಮುದ್ರೆಗಳ ಮೇಲೆ ಪ್ರಾಣಿಗಳಿದ್ದಾವೆ, ಬೇರೆ ಬೇರೆ ವಸ್ತುಗಳ ಚಿತ್ರಗಳಿವೆ, ಜೊತೆಗೆ ಲಿಪಿಯೂ ಸಹ ಇದೆ, ಬರವಣಿಗೆಯೂ ಸಹ ಇದೆ. ಆ ಒಂದು ಮುದ್ರೆಗಳ ಮೇಲೆ ಹಲವಾರು ರೀತಿಯ ಪ್ರಾಣಿಗಳ ಚಿತ್ರಗಳನ್ನು ನಾವು ಕಾಣ್ತೇವೆ, ಮನುಷ್ಯರ ಚಿತ್ರಗಳನ್ನು ನಾವು ಕಾಣ್ತೇವೆ, ಮರಗಿಡಗಳ ಚಿತ್ರಗಳನ್ನು ನಾವು ಕಾಣ್ತೇವೆ. ಹಾಗಾದರೆ ಈ ಮುದ್ರೆಗಳನ್ನು, ಈ ಜೇಡಿಮಣ್ಣು ಮತ್ತು ಮೃದುಕಲ್ಲು ಅಥವಾ ದಂತದಿಂದ ತಯಾರಿಸಿದಂತಹ ಈ ಒಂದು ಮುದ್ರೆಗಳನ್ನು ಹರಪ್ಪದ ಜನರು ಏನಕ್ಕೆ ತಯಾರಿಸಿದರು ಮತ್ತು ಏನಕ್ಕಾಗಿ ಬಳಸ್ತಾ ಇದ್ರು ಎನ್ನುವ ಒಂದು ಪ್ರಶ್ನೆ ಬಂದರೆ, ಬಹುತೇಕ ವಿದ್ವಾಂಸರು ಚರ್ಚೆ ಮಾಡುವ ಪ್ರಕಾರ ಈ ಮುದ್ರೆಗಳು ಹರಪ್ಪ ಜನರ ಹಣದ ರೂಪವಾಗಿದ್ದವು. ಹಣವಾಗಿ ಅದನ್ನು ಅವರು ಬಳಸ್ತಾ ಇದ್ರು. ದೇ ವರ್ ಯೂಸಿಂಗ್ ದೆಮ್ ಆ್ಯಸ್ ಕರೆನ್ಸಿ, ಆ್ಯಸ್ ಮೀನ್ಸ್ ಆಫ್ ಕರೆನ್ಸಿ. ಇನ್ನು ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ಈ ಒಂದು ಮುದ್ರೆಗಳು ಧರ್ಮದ ಆಚರಣೆಯನ್ನು ವ್ಯಕ್ತಪಡಿಸ್ತವೆ, ಧರ್ಮದ ಸಂಕೇತವಾಗಿದ್ದವು ಅಂತ ಕೆಲವರ ಒಂದು ವಾದ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಮಾತಾಡ್ತಾ ಆ ಒಂದು ಮುದ್ರೆಗಳನ್ನು ಅಮ್ಯುಲೆಟ್ಸ್ ಅಥವಾ ತಾಯಿತಗಳಾಗಿ ಅವರು ಬಳಸ್ತಾ ಇದ್ರು. ಬೇರೆ ಬೇರೆ ರೀತಿಯ ಶಕ್ತಿಗಳನ್ನು ಒಡೆದೋಡಿಸುವ ಸಲುವಾಗಿ ಅವರುಗಳು ಈ ಮುದ್ರೆಗಳನ್ನು ಧರಿಸ್ತಾ ಇದ್ದರು. ಹಾಗಾಗಿ ಧರ್ಮ ಮತ್ತು ಆಚರಣೆಯ ಸಂಕೇತವಾಗಿದ್ದು ಅನ್ನುವುದು ಕೆಲವರ ವಾದ. ಇನ್ನು ಕೆಲವರು ಅದನ್ನು ವ್ಯಾಪಾರಕ್ಕಾಗಿ ಬಳಸ್ತಾ ಇದ್ದರು ಅನ್ನುವುದು. ಸೊ ಈ ಒಂದು ಮುದ್ರೆಗಳು ಹರಪ್ಪ ನಾಗರಿಕತೆಯ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ನಾವು ಆ ಮುದ್ರೆಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ. ನೋಡಿ, ಈ ಒಂದು ಚಿತ್ರದಲ್ಲಿ ಈ ಮುದ್ರೆ, ಇದರಲ್ಲಿ ಆನೆಯ ಚಿತ್ರ ಇದೆ, ಅದರ ಮೇಲೆ ಬರವಣಿಗೆ ಇದೆ, ಚಿತ್ರಲಿಪಿ ಇದೆ. ಇದು ಅಷ್ಟೇ, ಒಬ್ಬ ವ್ಯಕ್ತಿ 2 ಹುಲಿಗಳನ್ನು 2 ಕೈಗಳಿಂದ ಹಿಡಿದಿರುವಂತಹ ಒಂದು ಚಿತ್ರವನ್ನು ಅವರು ಬಿಡಿಸಿದ್ದಾರೆ. ಮೇಲೆ ಬರವಣಿಗೆ ಇದೆ. ಇದು ಏಕಶೃಂಗಿ ಅಂತ ಹೇಳ್ತಾರೆ. ಅದರ ಮೇಲೆ ಚಿತ್ರದ ಬರವಣಿಗೆಗಳಿದೆ. ಇದು ಒಂದು ಅದ್ಭುತವಾದಂತಹ ಒಂದು ಮುದ್ರೆ ಚಿತ್ರ. ಇದು ಮುದ್ರೆಯ ಮೇಲಿರುವಂತಹ ಚಿತ್ರ ಒಂದು ಮರದ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿರುವ ರೀತಿ ಕಾಣುತ್ತೆ, ಮಹಿಳೆಯ ರೀತಿ ಕಾಣುತ್ತೆ, ಏಕೆಂದರೆ ಕೂದಲಿನ ಗಂಟನ್ನು ಕಾಣಬಹುದು ನಾವು. ಕೆಳಗಡೆ ಒಂದು ಹುಲಿ ಇದೆ, ಮೇಲ್ಭಾಗದಲ್ಲಿ ಚಿತ್ರಲಿಪಿ ಇದೆ. ಓಕೆ, ಇದು ನಿಮಗೆಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಮುದ್ರೆ. ಯೋಗ ಮುದ್ರೆಯಲ್ಲಿ ಕುಳಿತಿರುವಂತಹ ಶಿವ ಇದು ಅಂತ ಹೇಳಿಬಿಟ್ಟು ಬಹುತೇಕ ವಿದ್ವಾಂಸರ ಒಂದು ವಾದ. ಈ ಒಂದು ಮುದ್ರೆಯಲ್ಲಿ ಹಲವಾರು ಪ್ರಾಣಿಗಳನ್ನು ನಾವು ಕಾಣ್ತೇವೆ. ಎಮ್ಮೆ, ಗೆಂಡಾಮೃಗ, ಆನೆ, ಹುಲಿ, ಕೆಳಗಡೆ ಜಿಂಕೆಗಳು. ಯೋಗ ಮುದ್ರೆಯಲ್ಲಿ ಕುಳಿತಿರುವಂತಹ ಈ ಒಂದು ವ್ಯಕ್ತಿ ತ್ರಿಮುಖ ಅಂತ ಹೇಳ್ತಾರೆ, 3 ಮುಖಗಳು, ಮೇಲೆ ಒಂದು ಕಿರೀಟ, ಅದರ ಮೇಲೆ ಬರವಣಿಗೆಗಳಿದೆ. ಓಕೆ, ಹೀಗೆ ನಾನು ಹೇಳಿದ ರೀತಿ 2500ಕ್ಕೂ ಹೆಚ್ಚು ಈ ರೀತಿಯ ಒಂದು ಮುದ್ರೆಗಳನ್ನು ನಾವು ಹರಪ್ಪ ನಾಗರಿಕತೆಯಲ್ಲಿ ನಾವು ಕಾಣಬಹುದು, ನಮಗೆ ಸಿಕ್ಕಿದ್ದಾವೆ. ಪ್ರಾಣಿ ಪಕ್ಷಿಗಳ, ಮಾನವರ ಚಿತ್ರಗಳನ್ನು ಅವುಗಳ ಮೇಲೆ ಅವರು ಬಿಡಿಸಿದ್ದಾರೆ. ಇದು ತುಂಬ ಪ್ರಮುಖವಾದಂತಹ ಒಂದು ಮುದ್ರೆ.
ಇದು ಹಂಪ್ಡ್ ಬುಲ್ ಅಂತ ನಾವೇನು ಹೇಳ್ತೀವಿ, ಡುಬ್ಬದ ಗೂಳಿ, ಅಂದರೆ ಈ ಭುಜ ಎತ್ತರವಿರುವಂತಹ ಒಂದು ಆಕಾರದ ಗೂಳಿ ಇದು ತುಂಬ ಪ್ರಮುಖವಾದಂತಹ ಒಂದು ಪ್ರಾಣಿ ಹರಪ್ಪ ಜನರದು. ಹೀಗೆ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಆ ಒಂದು ಮುದ್ರೆಗಳಲ್ಲಿ ಅವರು ಬಳಸಿದ್ದಾರೆ ಮತ್ತು ಲಿಪಿಯನ್ನು ಸಹ ನಾವು ಕಾಣ್ತೇವೆ. ಈ ಲಿಪಿ ತುಂಬ ವಿಶಿಷ್ಟವಾದಂತಹ ಒಂದು ಲಿಪಿ. ದುರದೃಷ್ಟವಶಾತ್ ನಮಗೆ ಗೊಂದಲಮಯವಾಗಿದೆ. ಓಕೆ, ಏಕೆಂದರೆ ಅದನ್ನು ನಾವು ಇಂದಿಗೂ ಸಹ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡಿಸೈಫರ್ ದೆಮ್ ಟಿಲ್ ಟುಡೇ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ, ಅವುಗಳನ್ನು ಓದೋಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಈ ಮುದ್ರೆಗಳಲ್ಲಿರುವ ಲಿಪಿಯನ್ನು ಚಿತ್ರಲಿಪಿ ಅಂತ ಹೇಳ್ತಾರೆ, ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ ನಾವು. ನೀವು ಚೀನಾ ದೇಶದ ಇಂದಿನ ಬರವಣಿಗೆಯನ್ನು ಜ್ಞಾಪಕ ಮಾಡ್ಕೊಳ್ಳಿ, ಅಥವಾ ಜಪಾನಿನ ಬರವಣಿಗೆಯನ್ನು ಜ್ಞಾಪಕ ಮಾಡ್ಕೊಳ್ಳಿ, ಅವು ಸಹ ಪಿಕ್ಟೋಗ್ರಾಫಿಕ್ ಲಿಪಿ, ಅದನ್ನು ಸ್ಕ್ರಿಪ್ಟ್, ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್. ಸೊ ಆ ರೀತಿಯ ಪಿಕ್ಟೋಗ್ರಾಫಿಕ್ ಲಿಪಿಯನ್ನು ಹರಪ್ಪಾದ ಮುದ್ರೆಗಳಲ್ಲಿ ನಾವು ಕಾಣ್ತೇವೆ. ಇವರ ಬರಹಗಳೇನು ದೊಡ್ಡದಾಗಿ ಏನೋ ಒಂದು 8 ಅಡಿ ಅಗಲ ಇರುವಂತಹ ಒಂದು ಬಂಡೆ ಮೇಲೋ ಅಥವಾ ಮಣ್ಣಿನ ಟೆರಕೋಟಾದ ಮೇಲೋ ಬರೆದಿಲ್ಲ. ಇವೆಲ್ಲ ಸಣ್ಣ ಬರಹಗಳು. ಸಾಮಾನ್ಯವಾಗಿ ಒಂದು ಮುದ್ರೆಯಲ್ಲಿ 4ರಿಂದ 5 ಚಿಹ್ನೆಗಳಿರ್ತವೆ, ಆ ಥರದ್ದು ಚಿಹ್ನೆ ಅಥವಾ ಅಕ್ಷರ. ದೊಡ್ಡ ಉದ್ದನೆಯ ಬರಹಗಳಿರುವಂತಹ ಅವಶೇಷಗಳು ನಮಗೆ ದೊರೆತಿಲ್ಲ. ನಾನಾಗಲೇ ಹೇಳಿದಂತೆ ಇವನ್ನು ನಾವು ಇಂದಿಗೂ ಸಹ ಓದೋಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಆ ಲಿಪಿ ಇಂದಿಗೂ ಸಹ ನಿಗೂಢವಾಗಿದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ, ಅರ್ಥೈಸಲು ಸಾಧ್ಯವಾಗಿಲ್ಲ. ಹಲವಾರು ವಿದ್ವಾಂಸರು ಅವುಗಳನ್ನು ಓದಿ ಅರ್ಥೈಸುವ ಪ್ರಯತ್ನವನ್ನು ಮಾಡಿದ್ದಾರೆ, ತಮ್ಮದೇ ಆದಂತಹ ಒಂದು ವಾದಗಳನ್ನು ಸಹ ಮಂಡಿಸಿದ್ದಾರೆ, ಸಿದ್ಧಾಂತಗಳನ್ನು ಸಹ ಇದರ ಬಗ್ಗೆ ಹೇಳಿದ್ದಾರೆ. ಕೆಲವರ ಪ್ರಕಾರ ಹರಪ್ಪನ್ ಲಿಪಿ ಮತ್ತು ಭಾಷೆ ಇಂಡೋ ಸುಮೇರಿಯನ್, ಇಂಡೋ ಯುರೋಪಿಯನ್, ಪ್ರೋಟೋ ಬ್ರಾಹ್ಮಿ ಮತ್ತು ಇಂಡೋ ದ್ರಾವಿಡ ಮೂಲಕ್ಕೆ ಸೇರಿದೆ ಅಂತ ವಿದ್ವಾಂಸರ ವಾದ. ಇಂಡೋ ಸುಮೇರಿಯನ್, ಭಾರತೀಯ ಮತ್ತು ಸುಮೇರಿಯನ್ ಲಿಪಿಯನ್ನ ಒಂದು ಒಳಗೊಂಡಿರುವಂತಹ ಲಿಪಿ ಇದು. ಇಂಡೋ ಯುರೋಪಿಯನ್, ಭಾರತೀಯ ಮತ್ತು ಯುರೋಪಿಯನ್ ಭಾಷೆಗಳ ಒಂದು ಲಿಪಿಗಳ ಒಂದು ಮೂಲ ಇದು ಅಂತ ಕೆಲವರ ವಾದ. ಇನ್ನು ಕೆಲವರು ಬ್ರಾಹ್ಮಿ ಲಿಪಿಯ ಮೂಲ ಇದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ದ್ರಾವಿಡ ಭಾಷೆಗಳ ಮೂಲ ಅಂತ ಕೆಲವರು ಹೇಳ್ತಾರೆ. ಈ ಒಂದು ಮುದ್ರೆಗಳಲ್ಲಿ ನಾವು 600ಕ್ಕೂ ಹೆಚ್ಚು ಆ ರೀತಿಯ ಲಿಪಿಗಳು ಅಥವಾ ಅಕ್ಷರಗಳನ್ನು ಅಥವಾ ಚಿಹ್ನೆಗಳನ್ನು ನಾವು ಕಾಣ್ತೇವೆ. ಇವುಗಳಲ್ಲಿ 60 ಮೂಲಭೂತವಾದಂಥವು, ಉಳಿದವೆಲ್ಲ ರೂಪಾಂತರವಾದಂತಹ ಅಕ್ಷರಗಳು ಅಥವಾ ಚಿಹ್ನೆಗಳು. ಓಕೆ, ಸೊ 600 ಆ ರೀತಿಯ ಅಕ್ಷರಗಳನ್ನು ನಾವು ಕಾಣಬಹುದು. ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ಮುದ್ರೆಗಳ ಮೇಲಿನ ಬರವಣಿಗೆ ಬಲದಿಂದ ಎಡಕ್ಕೆ ಅಂತ, ಇನ್ನು ಕೆಲವರು ಅದನ್ನು ಇಲ್ಲ ಎಡದಿಂದ ಬಲಕ್ಕೆ ಅನ್ನುವ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿರುತ್ತಾರೆ. ಹಂಟರ್ ಮತ್ತು ಲಾಂಗ್ಡನ್ ಎನ್ನುವ ವಿದ್ವಾಂಸರು ಹೇಳುವ ಪ್ರಕಾರ ಈ ಲಿಪಿ ಬ್ರಾಹ್ಮಿ ಲಿಪಿಯ ಮೂಲವಾಗಿತ್ತು ಅಂತ ಅವರು ವಾದ. ಈ ಮುದ್ರೆಗಳ ಮೇಲಿನ ಬರಹಗಳು, ಲಿಪಿ ಏಕಾಏಕಿ ಬೆಳೆದದ್ದಲ್ಲ. ಇದು ತನ್ನದೇ ಆದಂತಹ ಒಂದು ವಿಕಸನವನ್ನು ತೋರುತ್ತದೆ. ಹಲವು ಹಂತಗಳಲ್ಲಿ ವಿಕಸನವಾಗಿ ಇದು ಹರಪ್ಪ ಸಂಸ್ಕೃತಿಯಲ್ಲಿ ಈ ಮಟ್ಟವನ್ನು ತಲುಪಿತ್ತು ಎನ್ನುವುದು ವಿದ್ವಾಂಸರ ಒಂದು ವಾದ. ರೆವರೆಂಡ್ ಫಾದರ್ ಹೆರಾಸ್ ಅವರು ಹೇಳುವಂತೆ ಹರಪ್ಪನ್ ಶಾಸ್ತ್ರೀಯ ತಮಿಳು ಭಾಷೆಗೆ, ಹರಪ್ಪನ್ ಲಿಪಿ ಶಾಸ್ತ್ರೀಯ ತಮಿಳು ಭಾಷೆಗೆ ಸಾಮ್ಯತೆಯನ್ನು ಹೊಂದಿದೆ ಅಂತ ಅವರು ಹೇಳ್ತಾರೆ. SR ರಾವ್ ಅವರು ಹರಪ್ಪ ಸಂಸ್ಕೃತಿಯ ಬಗ್ಗೆ ಹೆಚ್ಚು ವಿದ್ವತ್ತನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ. ಅವರು ಹೇಳುವ ಪ್ರಕಾರ ಈ ಹರಪ್ಪಾದ ಲಿಪಿ ದ್ರಾವಿಡ ಭಾಷೆಯ ಗುಂಪಿಗೆ ಸೇರಿಲ್ಲ, ಆದರೆ ಇದು ಇಂಡೋ ಯುರೋಪಿಯನ್ ಗುಂಪಿಗೆ ಸೇರಿದೆ ಅಂತ ಅವರು ವಾದ. ಹರಪ್ಪನ್ ಲಿಪಿ ಯಾವುದೇ ಭಾಷೆಯ ಸಂಕೇತವಲ್ಲ, ಆದರೆ ಅದು ಸಂಖ್ಯೆಗಳವೆಲ್ಲ, ನಂಬರ್ಗಳು ಅಂತ ಸುಬ್ರಹ್ಮಣ್ಯಂ ಅವರು ವಾದ. ಅಂದರೆ ಇದು ಭಾಷೆ ಅಲ್ಲ, ಅಕ್ಷರ ಅಲ್ಲ, ಆದರೆ ಅದು ಸಂಖ್ಯೆಗಳು, ನಂಬರ್ಸ್ ಅಂತ ನಾವೇನು ಹೇಳ್ತೀವಿ, ಆ ಸಂಖ್ಯೆಗಳನ್ನು ಅದು ಪ್ರತಿನಿಧಿಸುತ್ತೆ ಎನ್ನುವುದು ಸುಬ್ರಹ್ಮಣ್ಯಂ ಅವರ ಒಂದು ವಾದ. ಮತ್ತು ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಈ ಲಿಪಿಗೂ ಸಂಸ್ಕೃತ ಭಾಷೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದನ್ನು ಬಹುತೇಕ ಎಲ್ಲರೂ ಸಹ ಒಪ್ಪಿರುತ್ತಾರೆ. ಡಾಕ್ಟರ್ ಪ್ರಾಣನಾಥ್ ಅವರು ಸಿಂಧೂ ಲಿಪಿಯನ್ನು ಸುಮೇರಿಯನ್ ಲಿಪಿಯಿಂದ ಪಡೆಯಲಾಗಿದೆ ಅಂತ ಹೇಳ್ತಾರೆ. ಸುಮೇರಿಯನ್ ಸಂಸ್ಕೃತಿಯ ಲಿಪಿಗೂ ಹರಪ್ಪ ಸಂಸ್ಕೃತಿಯ ಲಿಪಿಗೂ ಸಂಬಂಧ ಇದೆ, ಹಾಗಾಗಿ ಅದನ್ನು ಸುಮೇರಿಯನ್ ಲಿಪಿಯಿಂದ ಪಡೆಯದಿರಬಹುದು ಎನ್ನುವುದು ಅವರ ವಾದ.
ನಾವು ಆಗಲೇ ಹೇಳಿದಂತೆ ಈ ಲಿಪಿಯನ್ನು ಓದೋಕ್ಕೆ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ ಕಳೆದ 100 ವರ್ಷಗಳಲ್ಲಿ. ಆದರೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇದುವರೆಗೂ ನಮಗೆ ದೊರೆತಿಲ್ಲ. ಹರಪ್ಪನ್ ಲಿಪಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಫಿನ್ಲ್ಯಾಂಡ್ ಮತ್ತು ಭಾರತದ ವಿದ್ವಾಂಸರು ಇಂದಿಗೂ ಸಹ ಜಂಟಿಯಾಗಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಸೊ ನಾವು ಹರಪ್ಪ ಸಂಸ್ಕೃತಿಯ ಬಗ್ಗೆ, ಹರಪ್ಪ ಜನರ ಬಗ್ಗೆ, ಅವರ ಸಾಮಾಜಿಕ ಜೀವನದ ಬಗ್ಗೆ, ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ಆರ್ಥಿಕ ವಿಚಾರಗಳ ಬಗ್ಗೆ, ಅವರ ಎಲ್ಲ ಕ್ಷೇತ್ರಗಳ ಬಗ್ಗೆ ನಾವು ನಿಜವಾಗಿಯೂ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಅವರ ಲಿಪಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಇಲ್ಲಿಯ ತನಕ ನಾವು ಅವರ ಬಗ್ಗೆ ಹೊಂದಿರುವಂತಹ ಜ್ಞಾನ ಕೇವಲ ಪುರಾತತ್ವ ಅವಶೇಷಗಳ ಮೇಲೆ ಮಾತ್ರ ನಿಂತಿದೆ. ಲಿಪಿಯನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇವರ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ತಿಳಿಯಲು ಸಾಧ್ಯ. ನೋಡಿ, ಆ ಲಿಪಿ ಈ ರೀತಿಯೆಲ್ಲ ಇದೆ, ಅವುಗಳನ್ನು ಈ ರೀತಿ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಅಂತ ವಿದ್ವಾಂಸರ ಒಂದು ಪ್ರಯತ್ನ ನಡೆದಿದೆ. ನೋಡಿ, ಆ ಮುದ್ರೆಗಳ ಮೇಲಿನ ಲಿಪಿಗಳನ್ನು ನೋಡಿ, ಆ ಚಿತ್ರಲಿಪಿಗಳು ಹೇಗಿದ್ದಾವೆ ಅಂತ ಹೇಳಿಬಿಟ್ಟು. ಇದು ಒಂದು ಆಯುತಾಕಾರದ ಒಂದು ಮುದ್ರೆ, ಆ ಮುದ್ರೆಯ ಮೇಲಿರುವಂತಹ ಬರವಣಿಗೆಗಳು ಅಥವಾ ಲಿಪಿ. ಇದು ಅಷ್ಟೇ. ಇದು ಹರಪ್ಪಾದಲ್ಲಿ ದೊರೆತಿರುವಂತಹ ಉದ್ದನೆಯ ಒಂದು ಮುದ್ರೆ, ಇದು ಮೊಹೆಂಜೊದಾರೋವಿನಲ್ಲಿ ದೊರೆತಿರುವಂತಹ ಉದ್ದನೆಯ ಒಂದು ಮುದ್ರೆ. ಇವು ಇತರೆ ಮುದ್ರೆಗಳು ಮತ್ತು ಆ ಮುದ್ರೆಗಳ ಮೇಲಿರುವಂತಹ ಬರವಣಿಗೆಗಳು. ಓಕೆ, ಇದು ಆ ಮುದ್ರೆಗಳು ಮತ್ತು ಪ್ರಾಣಿಗಳು, ಮುದ್ರೆಗಳ ಮೇಲಿರುವ ಪ್ರಾಣಿಗಳು ಮತ್ತು ಲಿಪಿ ಅಥವಾ ಬರವಣಿಗೆ ಎರಡನ್ನೂ ಹೊಂದಿರುವುದು. ಕೆಲವು ಮುದ್ರೆಗಳಲ್ಲಿ ಬರೀ ಬರಹಗಳನ್ನು ಮಾತ್ರ ಕಾಣ್ತೇವೆ, ಇನ್ನು ಕೆಲವು ಮುದ್ರೆಗಳಲ್ಲಿ ಪ್ರಾಣಿಗಳು ಮತ್ತು ಬರವಣಿಗೆಗಳನ್ನು ಕಾಣ್ತೇವೆ. ಇಲ್ಲಿ ಒಂದು ಬೇರೆ ಸಂಸ್ಕೃತಿಯೊಂದಿಗೆ ಇವರ ಮುದ್ರೆಗಳ ಮೇಲಿನ ಬರವಣಿಗೆಗಳನ್ನು ಹೋಲಿಸುವಂತಹ ಒಂದು ಪ್ರಯತ್ನ ನಡೆದಿದೆ. ಓಕೆ, ಸೊ ಇಷ್ಟೊತ್ತು ನಾನು ಮಾತಾಡಿದ್ದು ಹರಪ್ಪ ಸಂಸ್ಕೃತಿಯ ಮುದ್ರೆಗಳು, ಅದರ ಲಿಪಿ ಮತ್ತು ಅದರ ವಿವಿಧ ಲಕ್ಷಣಗಳ ಬಗ್ಗೆ ನಾವು ಮಾತನಾಡಿದೋ. ಈಗ ಹರಪ್ಪ ಸಂಸ್ಕೃತಿಯ ಅವನತಿಯ ಬಗ್ಗೆ ಕೆಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ಹರಪ್ಪ ನಾಗರಿಕತೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಕ್ರಿಸ್ತಪೂರ್ವ 8000ರಲ್ಲಿ ಆರಂಭವಾಯಿತು, ಜೀವಂತವಾಗಿತ್ತು ಅಂತ ಹೇಳಲಾಗುತ್ತೆ. ಆದರೆ ಅದು ಬಹುತೇಕ ವಿದ್ವಾಂಸರು ಒಪ್ಪಿರುವ ಪ್ರಕಾರ ಅವಶೇಷಗಳ ಆಧಾರದ ಮೇಲೆ ಈ ಒಂದು ನಾಗರಿಕತೆ ಕ್ರಿಸ್ತಪೂರ್ವ 1800ರ ಸುಮಾರಿನಲ್ಲಿ ಅವನತಿಯನ್ನು ಹೊಂದಿತು ಅಂತ ಹೇಳಲಾಗುತ್ತೆ. ಅದು ಹುಟ್ಟಿ ಬೆಳೆದು ಉನ್ನತಿಯ ಕಾಲವನ್ನು ಪಡೆದು ಅನಂತರ ಅದು ಅವನತಿಯನ್ನು ಹೊಂದಿತು. ಆ ಒಂದು ಅವನತಿಯ ಕಾಲ ಕ್ರಿಸ್ತಪೂರ್ವ 1800ರ ಆಸುಪಾಸು ಎನ್ನುವುದು ವಿದ್ವಾಂಸರ ಅಭಿಮತ. ಹಾಗಾದರೆ ಈ ಸಂಸ್ಕೃತಿ, ಅಷ್ಟು 1000 ವರ್ಷಗಳ ಕಾಲ ಇದ್ದಂತಹ ಈ ಒಂದು ಸಂಸ್ಕೃತಿ ಏಕೆ ಅವನತಿಯಾಯಿತು ಎನ್ನುವುದರ ಬಗ್ಗೆ ನಮ್ಗೆ ಯಾವುದೇ ಲಿಖಿತ ಆಧಾರಗಳು, ದಾಖಲೆಗಳು ಇಲ್ಲ. ಅದರ ಅವನತಿಯ ಬಗ್ಗೆ ಅಥವಾ ವಿನಾಶದ ಬಗ್ಗೆ ನಿರ್ದಿಷ್ಟವಾಗಿ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ ಅಥವಾ ಹೇಳುವುದು ಕಷ್ಟ. ಆದರೂ ವಿದ್ವಾಂಸರು ದೇ ಹ್ಯಾವ್ ಮೇಡ್ ಸಮ್ ಕನ್ಸ್ಟ್ರಕ್ಟಿವ್ ಹೈಪೋಥೆಸಿಸ್ ಬೇಸ್ಡ್ ಆನ್ ದ ಎವಿಡೆನ್ಸಸ್ ಅವೈಲಬಲ್. ಲಭ್ಯವಿರುವ ಆಧಾರಗಳ ಮೇಲೆ ಆರೋಗ್ಯಕರವಾದಂತಹ ಊಹಾಪೋಹಗಳನ್ನು ಅವರು ಮಾಡಿದ್ದಾರೆ ಅದರ ಅವನತಿಗೆ ಸಂಬಂಧಿಸಿದಂತೆ. ಹಾಗಾಗಿ ವಿದ್ವಾಂಸರು ಈ ಮುಂದಿನ ಕಾರಣಗಳನ್ನು ಈ ಸಂಸ್ಕೃತಿಯ ಅವನತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೊದಲನೆಯದಾಗಿ ನೈಸರ್ಗಿಕ ನಿಯಮ. ಹರಪ್ಪ ಸಂಸ್ಕೃತಿಯ ಅವನತಿಗೆ ಸಂಬಂಧಿಸಿದಂತೆ ಮೊದಲನೆಯ ಒಂದು ಕಾರಣ ನೈಸರ್ಗಿಕ ನಿಯಮ. ಏನದು? ನಿಮಗೆಲ್ಲ ಗೊತ್ತಿದೆ. ಅರ್ನಾಲ್ಡ್ ಜೆ ಟಾಯಿನ್ಬಿ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಇತಿಹಾಸಕಾರ. ಅವರು ಪ್ರಪಂಚದ ಎಲ್ಲ ನಾಗರಿಕತೆಗಳ ಬಗ್ಗೆ ತುಂಬ ಆಳವಾದಂತಹ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಅಧ್ಯಯನವನ್ನು ಮಾಡಿ ಸುಮಾರು 12 ವಾಲ್ಯೂಮ್ಗಳಲ್ಲಿ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ಸ್ ಅಂತ ಹೇಳಿಬಿಟ್ಟು ಬರವಣಿಗೆ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ಎಲ್ಲ ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ಅಧ್ಯಯನ ಮಾಡಿರುವಂತಹ ಟಾಯಿನ್ಬಿ ಅವರು ಎಲ್ಲ ನಾಗರಿಕತೆಗಳ ಅಥವಾ ಸಂಸ್ಕೃತಿಗಳ ಅವನತಿಗೆ ನೈಸರ್ಗಿಕ ನಿಯಮವೇ ಕಾರಣ ಅಂತ ಅವರ ವಾದ.
ಏನದು ನೈಸರ್ಗಿಕ ನಿಯಮ ಅಂದರೆ, ಹುಟ್ಟಿದ ಎಲ್ಲ ನಾಗರಿಕತೆಗಳು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಪ್ರತಿಯೊಂದು ಸಂಸ್ಕೃತಿಗೂ ಆರಂಭ ಎನ್ನುವುದಿರುತ್ತೆ, ಏಳಿಗೆ ಎನ್ನುವುದಿರುತ್ತೆ, ಉನ್ನತಿಯ ಕಾಲ ಎನ್ನುವುದು ಇರುತ್ತೆ, ಮತ್ತು ಅವನತಿಯೂ ಸಹ ಇದ್ದೇ ಇರುತ್ತೆ. ಸೊ ಇದು ನಿಸರ್ಗದ ನಿಯಮ. ಯಾವ ರೀತಿ ಒಬ್ಬ ವ್ಯಕ್ತಿ ಹುಟ್ಟಿ ಬೆಳೆದು ಯೌವನದಿಂದ ಪ್ರೌಢಾವಸ್ಥೆಗೆ ಹೋಗಿ ಅನಂತರ ವಯಸ್ಸಾದ ಮೇಲೆ ಏನು ಸಾಯ್ತಾನೆ, ಅದೇ ರೀತಿ ಎಲ್ಲ ಸಂಸ್ಕೃತಿಗಳಿಗೂ ಈ ನಿಯಮ ಅನ್ವಯಿಸುತ್ತದೆ. ಇದು ನಿಸರ್ಗದತ್ತವಾದದ್ದು. ಹಾಗಾಗಿ ಈ ನಿಯಮ ಹರಪ್ಪ ಸಂಸ್ಕೃತಿಗೂ ಅನ್ವಯಿಸುತ್ತದೆ. ಹಾಗಾಗಿ ನೈಸರ್ಗಿಕ ನಿಯಮದ ಪ್ರಕಾರ ಅದು ಸಹ ಹುಟ್ಟಿ ಬೆಳೆದು ಒಂದು ಕಾಲದಲ್ಲಿ ಅವನತಿಯನ್ನು ಹೊಂದಿತು. ಹೇಗೆ ಅವನತಿಯನ್ನು ಹೊಂದಿತು ಎನ್ನುವುದರ ಬಗ್ಗೆ ವಿದ್ವಾಂಸರು ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು, ಪ್ರವಾಹಗಳು. ಹರಪ್ಪ ಸಂಸ್ಕೃತಿ ಒಂದು ಬೃಹತ್ತಾದಂತಹ ಒಂದು ಸಂಸ್ಕೃತಿ. ಸುಮಾರು 13 ಲಕ್ಷ ಚದುರ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿಕೊಂಡಿದ್ದಂತಹ ಈ ಒಂದು ಬೃಹತ್ ಸಂಸ್ಕೃತಿ ಬಹುಶಃ ಸಿಂಧೂ ನದಿಯ ಪ್ರವಾಹದಿಂದ ಇದು ಅವನತಿಯಾಯಿತು ಅಂತ ಹೇಳಲಾಗುತ್ತೆ. ಬಹುತೇಕ ಕೇಂದ್ರಗಳು ಸಿಂಧೂ ನದಿಯ ಒಂದು ಕಣಿವೆಯಲ್ಲಿಯೇ ಇದ್ದದರಿಂದ, ಅದು ಹರಪ್ಪ, ಮೊಹೆಂಜೊದಾರೋ ಮುಂತಾದ ಪ್ರಮುಖವಾದಂತಹ ಕೇಂದ್ರಗಳೆಲ್ಲವೂ ಸಿಂಧೂ ನದಿಯ ಪ್ರವಾಹದಿಂದ ಈ ಒಂದು ಸಂಸ್ಕೃತಿ, ನಗರಗಳು, ಕೇಂದ್ರಗಳು ಅವನತಿಯಾಯಿತು. ಅದೂ ಸಹ ಪುನರಾವರ್ತಿತ ಪ್ರವಾಹದಿಂದ. ರಿಪೀಟೆಡ್ ಫ್ಲಡ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಡೌನ್ಫಾಲ್ ಅಂತ. ಏಕೆಂದರೆ ನಾವು ಮೊಹೆಂಜೊದಾರೋವಿನ ಒಂದು ಅವಶೇಷಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಸುಮಾರು 7 ಅಂತಸ್ತಿನಲ್ಲಿ ಅವಶೇಷಗಳು ನಮಗೆ ಸಿಕ್ಕಿದ್ದಾವೆ. 7 ಪದರಗಳಲ್ಲಿ ಅವಶೇಷಗಳು ಸಿಕ್ಕಿದ್ದಾವೆ. ಅಂದರೆ ಒಂದು ಸಲ ಪ್ರವಾಹ ಬಂತು, ಹಾಳಾಯಿತು, ಜನರು ಮತ್ತೆ ಕಟ್ಕೊಂಡ್ರು, ಮತ್ತೆ ಹಾಳಾಯಿತು, ಮತ್ತೆ ಕಟ್ಕೊಂಡ್ರು, ಮತ್ತೆ ಹಾಳಾಯಿತು, ಹೀಗೆ. ಹಾಗಾಗಿ ಈ ಪುನರಾವರ್ತಿತವಾದಂತಹ ಒಂದು ಪ್ರವಾಹದಿಂದ ಹರಪ್ಪ ಸಂಸ್ಕೃತಿ ಹಾಳಾಯಿತು ಅಂತ ಸರ್ ಜಾನ್ ಮಾರ್ಷಲ್ ಅವರು ಹೇಳ್ತಾರೆ. ಮೂರನೆಯದಾಗಿ ಭೂಕಂಪ ಅಥವಾ ಚಂಡಮಾರುತಗಳು ಇದರ ಅವನತಿಗೆ ಕಾರಣವಾಗಿರಬಹುದು ಅಂತ ಹೇಳಿಬಿಟ್ಟು ವಿದ್ವಾಂಸರು ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಮಾತನಾಡ್ತಾರೆ. ಏಕೆಂದರೆ ಹರಪ್ಪ ಸಂಸ್ಕೃತಿ ಇರುವಂತಹ ಈ ಒಂದು ಪ್ರದೇಶ ಇದು ಒಂದು ಸಿಸ್ಮಿಕ್ ಝೋನ್, ಅಂದರೆ ಭೂಕಂಪ ಪೀಡಿತವಾದಂತಹ ಒಂದು ಪ್ರದೇಶವಾಗಿತ್ತು. ಹಾಗಾಗಿ ಭೂಕಂಪಗಳು ಆಗಿ ಆ ನಾಗರಿಕತೆ ಅವನತಿಯಾಗಿರಬಹುದು ಎನ್ನುವುದು ಮತ್ತೊಂದು ಕಾರಣ. ಮತ್ತೊಂದು ಕಾರಣ ಏನಂದರೆ ಸಿಂಧೂ ನದಿಯು ಹರಿಯುವ ಪಥದ ಬದಲಾವಣೆ. ಅಂದರೆ ಸಿಂಧೂ ನದಿ ಹರಿಯುತ್ತಿದ್ದಂತಹ ಒಂದು ಪಥ, ದಾರಿಯನ್ನು ಬದಲಾಯಿಸಿದ್ದು. ಅಂದರೆ ನದಿಗಳು ಸಾವಿರಾರು ವರ್ಷಗಳ ಕಾಲದಿಂದ ಏನು ಹರಿತವೆ ಅದರ ಜಾಡು ಒಂದೇ ಇರೋದಿಲ್ಲ. ಕ್ರಮೇಣವಾಗಿ ಅವು ತಮ್ಮ ಏಕಾಏಕಿ ಅಲ್ಲ, ಕ್ರಮೇಣವಾಗಿ ಅವು ತಮ್ಮ ಹರಿಯುವ ಒಂದು ಜಾಡನ್ನು, ಪಥವನ್ನು ಬದಲಾಯಿಸ್ತವೆ ಅಂದರೆ ಪೂರ್ಣ ಪ್ರಮಾಣದೇ ಅಲ್ಲ, ಪಕ್ಕಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಇರುತ್ತೆ. ಯಾವಾಗ ನದಿಯ ಕಣಿವೆಯಲ್ಲಿಯೇ ಈ ಒಂದು ನಾಗರಿಕತೆ ಎನ್ನುವುದಿತ್ತು, ನಗರಗಳಿದ್ದೋ, ಕೇಂದ್ರಗಳಿದ್ದೋ, ಅದು ಕ್ರಮೇಣವಾಗಿ ಪಥವನ್ನು ಬದಲಾಯಿಸಿದಾಗ ಆ ನಾಗರಿಕತೆ ಹಾಳಾಯಿತು. ಕೃಷಿ ಭೂಮಿ ವ್ಯವಸಾಯಕ್ಕೆ ಯೋಗ್ಯವಿಲ್ಲದಂತೆ ಹೋಯಿತು, ಫಲವತ್ತತೆ ಎನ್ನುವುದು ಹಾಳಾಯಿತು. ಹಾಗಾಗಿ ಆ ನಾಗರಿಕತೆ ಹಾಳಾಯಿತು, ಅಥವಾ ಜನ ಬೇರೆ ಕಡೆಗೆ ಹೋಗಿದ್ದಿರಬಹುದು. ಅದು ಒಂದು ಕಾರಣ. ಇನ್ನು 5ನೇ ಕಾರಣ ಪ್ಲೇಗ್. ಏಕೆಂದರೆ ಹರಪ್ಪ ಸಂಸ್ಕೃತಿಯ ಅವಶೇಷಗಳಲ್ಲಿ ಅಸ್ಥಿಪಂಜರಗಳು ಒಂದು ಅಧ್ಯಯನವನ್ನು ನಾವು ಮಾಡಿದರೆ ಅವುಗಳ ಅವಶೇಷಗಳ ಆಧಾರದ ಮೇಲೆ ವಿದ್ವಾಂಸರು ಹೇಳ್ತಾರೆ ಪ್ಲೇಗ್ ಅಥವಾ ಇನ್ಯಾವುದೋ ಸಾಂಕ್ರಾಮಿಕ ರೋಗ ಈ ನಾಗರಿಕತೆಯನ್ನು ಹಾಳು ಮಾಡಿದ್ದಿರಬಹುದು ಅಂತ ಹೇಳ್ತಾರೆ. ಏಕೆಂದರೆ ಈ ಸಾಂಕ್ರಾಮಿಕ ರೋಗಗಳು ಸಾಮಾನ್ಯವಾಗಿದ್ದಾವೆ. ಈಗ ನಾವೊಂದು ಸಾಂಕ್ರಾಮಿಕ ರೋಗದ ಒಂದು ಮಧ್ಯದಲ್ಲಿ ಇದ್ದೇವೆ, ನಿಮಗೆ ಗೊತ್ತಿದೆ, ಅದು ಕೋವಿಡ್-19 ಅಂತ ಹೇಳಿಬಿಟ್ಟು. ಸೊ ಹೀಗೆ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಆ ಜನರ ಅವನತಿಗೆ ಕಾರಣವಾಗಿದ್ದಿರಬಹುದು. 6ನೆಯ ಕಾರಣ ವಿದೇಶಿ ಆಕ್ರಮಣಗಳು. ಮಾರ್ಟಿನ್ ವೀಲರ್ ಅವರ ಒಂದು ವಾದ ಏನಂದರೆ ಹರಪ್ಪ ಸಂಸ್ಕೃತಿ ಹಾಳಾಗಿದ್ದು ವಿದೇಶಿಗರ ಆಕ್ರಮಣದಿಂದ ಅಂತ. ಅವರೇನು ಹೇಳ್ತಾರೆ ಅಂದರೆ ಅಸ್ಥಿಪಂಜರಗಳು ಅಲ್ಲಿ ಚಲಾಪಿಲಿಯಾಗಿ ಬಿದ್ದಿದ್ದಾವೆ, ಬಹುಶಃ ಅವರು ಹೋರಾಟ ಮಾಡ್ತಾ ಸತ್ತಿರಬಹುದು ಅನ್ನೋದು ಒಂದು. 2ನೇದಾಗಿ ವೇದ ಗ್ರಂಥಗಳಲ್ಲಿ, ಅದರಲ್ಲಿಯೂ ಋಗ್ವೇದದಲ್ಲಿ ಇಂದ್ರನನ್ನು ಪುರಂದರ, ಆರ್ಯರ ಪ್ರಮುಖ ದೇವರು ಇಂದ್ರ, ಅವನನ್ನು ಪುರಂದರ ಅಂತ ವರ್ಣನೆ ಮಾಡಲಾಗಿದೆ. ಪುರಂದರ ಅಂದರೆ ಪುರಗಳನ್ನು ಧ್ವಂಸ ಮಾಡುವವನು ಅಂತ ಅರ್ಥ.
ಅಂದ್ರೆ ಅರ್ಥ, ಆರ್ಯರು ಭಾರತಕ್ಕೆ ಬಂದರು, ಆಗ ಅಲ್ಲಿದ್ದಂತಹ ಹರಪ್ಪ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿರು, ಆ ಜನರನ್ನು ಸೋಲಿಸಿದರು. ಆ ಪುರಗಳನ್ನು, ಹರಪ್ಪ, ಮೊಹಂಜೊದಾರೋ ಮುಂತಾದ ಪುರಗಳು ಅವುಗಳನ್ನು ಅವರು ಹಾಳು ಮಾಡಿದರು. ಹಾಗಾಗಿ ಆರ್ಯರ ಆಕ್ರಮಣದಿಂದ ಹರಪ್ಪ ನಾಗರಿಕತೆ ಎನ್ನುವುದು ಹಾಳಾಯಿತು ಎನ್ನುವುದು ಮಾರ್ಟಿನ್ ವೀಲರ್ ಅವರ ಒಂದು ವಾದ. ಕೊನೆಯದಾಗಿ ಡಿ ಡಿ ಕೋಸಾಂಬಿ ಅವರು ತಮ್ಮ ಒಂದು ಗ್ರಂಥದಲ್ಲಿ ಕೃಷಿಯ ಅವನತಿ ಎನ್ನುವುದೇನಾಯಿತು, ಹಲವಾರು ಕಾರಣಗಳಿಂದ ಕೃಷಿಯ ಅವನತಿ, ನದಿಯ ಪಥ ಬದಲಾವಣೆಯಿಂದ ಇರಬಹುದು, ಅಥವಾ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡಿದ್ದರಿಂದ ಇರಬಹುದು. ಕೃಷಿಯ ಅವನತಿ ಎನ್ನುವುದಾಯಿತು. ಆ ಕೃಷಿಯ ಅವನತಿಯಿಂದ ಈ ಒಂದು ಸಂಸ್ಕೃತಿ ಕಣ್ಮರೆಯಾಯಿತು ಅಂತ ಹೇಳ್ತಾರೆ. ಇದ್ದಲ್ಲೂ ಇರಬಹುದು, ಏಕೆಂದರೆ ಕೃಷಿಯೇ ಅವರ ಒಂದು ಪ್ರಧಾನ. ಯಾವಾಗ ಕೃಷಿಗೆ ಆ ಭೂಮಿ ಸಂಪೂರ್ಣವಾಗಿ ಉತ್ತಮವಾಗಿಲ್ಲ ಅಂದಾಗ ಆ ಜನ ಬೇರೆ ಕಡೆ ಹೋಗಿರಬಹುದು, ಅಥವಾ ಆ ಸಂಸ್ಕೃತಿ ಹಾಳಾಗಿರಬಹುದು. ಹೀಗೆ ಈ ಒಂದು ನಾಗರಿಕತೆಯ ಅವನತಿಯ ಬಗ್ಗೆ ವಿದ್ವಾಂಸರು ತಮ್ಮದೇ ಆದಂತಹ ಒಂದು ವಾದವನ್ನು ಹೇಳಿದ್ದಾರೆ. ಭಾರತದ ಈ ಒಂದು ವಾಯುವ್ಯ ಭಾಗದಲ್ಲಿ, ಇಂದಿನ ಪಾಕಿಸ್ತಾನ, ಅಫ್ಘಾನಿಸ್ತಾನದ ಕೆಲವಾರು ಭಾಗಗಳು, ಭಾರತದ ಬಹುತೇಕ ಭಾಗಗಳು, ಗುಜರಾತ್, ಈ ಒಂದು ಮಹಾರಾಷ್ಟ್ರದ ಭಾಗಗಳು, ರಾಜಸ್ಥಾನ, ಹರಿಯಾಣ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ, ಕಾಶ್ಮೀರದ ಭಾಗಗಳು, ಉತ್ತರ ಪ್ರದೇಶದ ಒಂದು ಭಾಗಗಳನ್ನು ಒಳಗೊಂಡು ಇದ್ದಂತಹ ಈ ಒಂದು ವಿಶಾಲವಾದಂತಹ ಒಂದು ನಾಗರಿಕತೆ, ಪ್ರಾಚೀನ ನಾಗರಿಕತೆಗಳಲ್ಲಿಯೇ ತುಂಬ ವಿಶಾಲವಾದಂತಹ ಒಂದು ನಾಗರಿಕತೆ, ಈ ಒಂದು ಕಾರಣಗಳಿಂದ ಅವನತಿಯನ್ನು ಹೊಂದಿರಬಹುದು. ಧನ್ಯವಾದಗಳು.